ವರದಕ್ಷಿಣೆಗಾಗಿ ಪತ್ನಿ ಹತ್ಯೆ ಮಾಡಿದಂತಹ ಪತಿ ಅರೆಸ್ಟ್ ಆಗಿದ್ದಾನೆ. ಡಿಸೆಂಬರ್ 18ರಂದು ಪತ್ನಿಯ ಕತ್ತು ಹಿಸುಕಿ ಹತ್ಯೆ ಮಾಡಿದ್ದ ಪತಿ. ರಾಯಚೂರಿನ ಅರಗಿನ ಮರ ಕ್ಯಾಂಪ್ನಲ್ಲಿ ಘಟನೆ ನಡೆದಿತ್ತು. ಸ್ಟಾಫ್ ನರ್ಸ್ ಆಗಿದ್ದಂತಹ ಲಿಪಿ ಸರ್ಕಾರ್ ಸಾವಿಗೀಡಾಗಿದ್ರು. ಲಿಪಿ ಮಂಜುನಾಥ್ ದಂಪತಿಗೆ 6 ತಿಂಗಳ ಮಗು ಸಹ ಇದೆ. ವರದಕ್ಷಿಣೆ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇತ್ತು. ಆಗಾಗ ಊಟ ಮಾಡುವ ಪತ್ನಿ ಲಿಪಿಯನ್ ಕತ್ತು ಹಿಸುಕಿ ಪತಿ ಹತ್ಯೆ ಮಾಡಿದ್ದಾನೆ. ಊಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಪತ್ನಿಯನ್ನ ಕೊಲೆ ಮಾಡಿದ್ದಾನೆ. ಕಾಲೇಜಲ್ಲಿ ಪ್ರೀತಿಸಿ 3 ವರ್ಷದ ಹಿಂದೆ ಮದುವೆಯಾಗಿರ್ತಾರೆ ಇಬ್ರು ಸಹ. ಆದ್ರೆ ಪದೇ ಪದೇ ಜಗಳ ಆಡ್ಕೊಳ್ತಾ ಇದ್ರು. ಮನೆಯಲ್ಲಿ ಊಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಕತ್ತು ಹಿಸುಕಿ ಕೊಲೆ ಮಾಡಿದ್ದ. ಸದ್ಯ ಈತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ನಮ್ಮ ಅಲಿಯ ಇಲ್ಲೇ ಮಕ್ಕಂದೈತೆ ನೆಲದಾಗ. ಆ ಹುಡುಗಿ ನಾವು ಸಾರು ಕೊಟ್ಟು ನಾವು ಬಂದ್ಬಿಟ್ಟಿನಿ. ಆ ಟೈಮ್ನಾಗ ಅರ್ಧ ತಾಸಿಗೆ ಅವರು ಫೋನು, ನಮ್ಮ ಲಿಪಿಂದು ಫೋನು, ಅಲಿಯಂದು ಫೋನು, ಒಂದು ಫೋನ್, ಇಬ್ಬರಿಂದ ಒಂದೇ ಫೋನ್. ಅವರು ಅಣ್ಣನ ಮನೆಗೆ ಕೊಟ್ಟು ಹೋಗಿ ಏನಂತ, ನಿಮ್ಮ ಇದು ಲಿಪಿ ನೋಡು ಅರ್ಸಿದ, ಅವ್ರ ಹೆಸ್ರು ಅರ್ಸಿದ, ಅವ್ರು ಹಾಕಿದ್ದೆ ಅರ್ಸಿದ ನೋಡು ಉರ್ಲು ಹಾಕ್ಯಂದ. ನಾನು ಸುಮ್ಮನೆ ಉರ್ಲಿಗಿರ್ಲಿ ಏನು ಹಾಕಿಲ್ಲ. ಅದು ಫೋಟೋ ಗಿಟು ಎಲ್ಲರೂ ನೋಡ್ಯಾನ, ಬಂದು ಎಲ್ಲ ಚೆಕ್ ಮಾಡ್ಯಾನ. ಉರ್ಲಿ ಹಾಕ್ಯಲ್ಲ, ಅದು ಬಿಳೋ ಊರ್ನಿ ಐತಲ್ಲ, ಊರ್ನಿ ತೆಲಿಗೆ ಹುಡ್ರು ಹಾಕ್ತಾರ, ಹೆಣ್ಮಕ್ಳು ಹಾಕ್ತಾರ ಇಲ್ಲಿ. ಆ ಊರ್ನಿಗೆ ಊಟ ಮಾಡೋ ಟೈಮ್ದಾಗ ಅವ್ರು ಜಗ್ಗಿಬಿಟ್ಟ ಗಂಟು ಹಾಕಿ. ಅದು ಗಂಟು ಸಮಿತಿ ಉರ್ಲಿ ಸಮಿತಿ ಅಲ್ಲೇ ಇದ್ದ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಕೇಸ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಮತ್ತೆ ವಿನಯ್ ಕುಲಕರ್ಣಿ ಬೆನ್ನಿಗೆ ನಿಂತ ಮಲ್ಲಮ್ಮ. ಯೋಗೇಶ್ ಗೌಡ ಅವರ ಪತ್ನಿ ಕೊಲೆಯಾಗಿರುವಂತಹ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡನ ಪತ್ನಿ ಮಲ್ಲಮ್ಮ ವಿನಯ್ ಕುಲಕರ್ಣಿ ಬೆನ್ನಿಗೆ ನಿಂತ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ. ಈ ಹಿಂದೆ ಕೂಡ ಮಲ್ಲಮ್ಮಳನ್ನ ಹೈಜಾಕ್ ಮಾಡಿತ್ತು ಈ ಗ್ಯಾಂಗ್. ಪ್ರಕರಣ ಉಲ್ಟಾ ಹೊಡಿಸೋದಕ್ಕೆ ವಿನಯ್ ಕುಲಕರ್ಣಿ ಗ್ಯಾಂಗ್ ಯತ್ನವನ್ನ ಮಾಡ್ತಾ ಇದೆಯಾ? ಇತ್ತೀಚೆಗಷ್ಟೇ ಒಂದಿಷ್ಟು ಸಾಕ್ಷಿಗಳ ಮೇಲೆ ಒತ್ತಡವನ್ನು ಹಾಕಿದ್ರು ಅನ್ನುವಂತ ಒಂದಿಷ್ಟು ವರದಿಗಳು ಬಂದಿತ್ತು. ಈಗ ಪುನಃ ವಿನಯ್ ಕುಲಕರ್ಣಿ ಬೆನ್ನಿಗೆ ಮಲ್ಲಮ್ಮ. ಹತ್ಯೆಯಾದಂತಹ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ. ವಿನಯ್ ಕುಲಕರ್ಣಿಗೆ ಕೇಕ್ ಅನ್ನ ತಿನ್ನಿಸ್ತಾ ಇರುವಂತಹ ಫೋಟೋ ಇದು, ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ. ಹೀಗಾಗಿ ಒಂದಿಷ್ಟು ಅನುಮಾನಗಳು ಮೂಡ್ತಾ ಇದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ. 2ನೇ ಬಾರಿ ಅರ್ಜಿ ಸಲ್ಲಿಸಿರುವ ಬಸವರಾಜ ಮುತ್ತಗಿ ಅವರ ಹೇಳಿಕೆ ಇದು. ಯಾರೊಂದಿಗೋ ಸೇರಿ ಕೊಲೆಯಲ್ಲಿ ಭಾಗಿಯಾಗಿದ್ದೇನೆ, ನನ್ನ ಪಾತ್ರ ಏನೂ ಇಲ್ಲ. ಕೊಲೆಗೆ ಹಣಕಾಸಿನ ನೆರವು ಯಾರಿಂದ ಸಿಕ್ಕಿದೆ, ಕೊಲೆ ಪ್ಲಾನ್ ಹೇಗಿತ್ತು, ಯಾರೆಲ್ಲ ಸಹಾಯ ಮಾಡಿದ್ರು, ಸಾಕ್ಷಿ ನುಡಿಯೋದಕ್ಕೆ ಈಗ ಬಸವರಾಜ ಮುತ್ತಗಿ ಮುಂದಾಗಿದ್ದಾರೆ. ಯಾರೊಂದಿಗೆ ಸೇರಿ ಕೊಲೆಯಲ್ಲಿ ಭಾಗಿಯಾಗಿದ್ದೇನೆ, ಕೊಲೆಗೆ ಹಣಕಾಸಿನ ನೆರವನ್ನ ಯಾರು ಕೊಟ್ರು, ಯಾವ ರೀತಿಯ ಪ್ಲಾನ್ ರೆಡಿ ಆಗಿತ್ತು, ಇವೆಲ್ಲವನ್ನ ಸಹ ಸಾಕ್ಷಿ ಹೇಳೋದಕ್ಕೆ ಈಗ ಮುತ್ತಗಿ ಮುಂದಾಗಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹತ್ಯೆಯಾದಂತಹ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ವಿನಯ್ ಕುಲಕರ್ಣಿಗೆ ಕೇಕ್ ತಿನ್ನಿಸ್ತಾ ಇರುವಂತಹ ಆ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂತಹ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ಬೇರೆ ಯಾರೂ ಅಲ್ಲ. ಫೋಟೋದಲ್ಲಿ ಗಮನಿಸ್ತಾ ಇರುವಂತಹ ಮಹಿಳೆ ಯೋಗೇಶ್ ಗೌಡ ಪತ್ನಿ ವಿನಯ್ ಕುಲಕರ್ಣಿಗೆ ಕೇಕ್ ತಿನ್ನಿಸ್ತಾ ಇರುವಂತಹ ಫೋಟೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಪತಿಯ ಸಾವಿಗೆ ನ್ಯಾಯ ಕೇಳೋದನ್ನೇ ಬಿಟ್ಟಿದ್ದಾರೆ ಮಲ್ಲ. ವಿನಯ್ ಕುಲಕರ್ಣಿ ಜೊತೆ ಕೈ ಜೋಡಿಸಿದ್ರ ಹಾಗಾದ್ರೆ ಒಂದಿಷ್ಟು ಅನುಮಾನಗಳು ಮೂಡ್ತಾ ಇದೆ. ಈ ಫೋಟೋ ವೈರಲ್ ಹಿನ್ನೆಲೆಯಲ್ಲಿ ಅನೇಕ ಆಯಾಮಗಳಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಈ ಪ್ರಕರಣ. ಧಾರವಾಡ ಜಿಲ್ಲೆಯಲ್ಲಿ ನಡೆದಿದೆ ಬಿಸಿ ಚರ್ಚೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಫೋಟೋದಲ್ಲಿ ನೋಡ್ತಾ ಇದ್ದೀವಿ ನಾವು ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ವಿನಯ್ ಕುಲಕರ್ಣಿ ಅವರಿಗೆ ಕೇಕ್ ತಿನ್ನಿಸ್ತಾ ಇರುವಂತಹ ಈ ಒಂದು ಫೋಟೋ ಏನಿದೆ ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಮಧ್ಯಭಾಗದಲ್ಲಿ ಗಮನಿಸ್ತಾ ಇರುವಂತದ್ದು ಬಸವರಾಜ ಮುತ್ತಗಿ 2ನೇ ಬಾರಿಗೆ ಅರ್ಜಿ ಸಲ್ಲಿಕೆ ಮಾಡಿರುವುದು ಕೋರ್ಟ್ಗೆ. ಮಾಫಿ ಸಾಕ್ಷಿಯನ್ನಾಗಿ ನನ್ನ ಮಾಡಬೇಕು ಅಂತ ಇತ್ತೀಚೆಗೆ ಹೈಕೋರ್ಟ್ ಇಂದ ಜಡ್ಜ್ಮೆಂಟ್ ಬಂದಿತ್ತು, ಆದೇಶ ಬಂದಿತ್ತು, ಮಾಫಿ ಸಾಕ್ಷಿಯನ್ನ ತೆಗೆದುಹಾಕಲಾಗಿತ್ತು. ಅದರ ನಂತರ ಈಗ ಮತ್ತೆ ಅರ್ಜಿ ಸಲ್ಲಿಕೆಯಾಗಿದೆ.
ನಕಲಿ ಸಿಬಿಐ ಅಧಿಕಾರಿಗಳಿಂದ 10 ಲಕ್ಷ ಪಂಗನಾಮ ಹಾಕಲಾಗಿದೆ. ಬಾಗಲಕೋಟೆಯಲ್ಲಿ ಕಾಲೇಜು ಪ್ರಿನ್ಸಿಪಾಲ್ಗೆ ಈ ರೀತಿ ವಂಚನೆ ಮಾಡಲಾಗಿದೆ. ಬನಹಟ್ಟಿ ಮೂಲದ ಶರತ್ ಚಂದ್ರಗೆ 10 ಲಕ್ಷ ವಂಚನೆಯಾಗಿದೆ. ಶರತ್ ಚಂದ್ರಗೆ ಕರೆ ಮಾಡಿದ್ದಾರೆ ಅಪರಿಚಿತರು. ನಿಮ್ಮ ಹೆಸರಲ್ಲಿ ಖಾತೆ ಓಪನ್ ಆಗಿದೆ ಅಂತ ಕರೆ ಬರುತ್ತೆ. ಆಧಾರ್ ಮೊಬೈಲ್ ನಂಬರ್ ಅನ್ನ ಬಳಸಿ ಖಾತೆಯನ್ನ ಓಪನ್ ಮಾಡ್ತಾರೆ. ನಿಮ್ಮ ಅಕ್ರಮ ಖಾತೆಯಿಂದ ಅವ್ಯವಹಾರ ಆಗಿದೆ, ಮುಂಬೈಗೆ ನೀವು ಬರಬೇಕು ಅಂತ ನಕಲಿ ಸಿಬಿಐ ಅಧಿಕಾರಿಗಳು ಹೇಳಿದ್ದಾರೆ ಕಾಲ್ ಮಾಡಿ. ನಕಲಿ ಸಿಬಿಐ ಅಧಿಕಾರಿಗಳಿಂದ ಆನ್ಲೈನ್ ನಲ್ಲೇ ವಿಚಾರಣೆ ನಡೆದಿದೆ. ಪಾಪ ಭಯದಲ್ಲೇ ಆ ವಿಚಾರಣೆಯನ್ನ ಸಹ ಎದುರಿಸ್ತಾರೆ. ವಿಚಾರಣೆ ವೇಳೆ ಬಂಧನ ಮಾಡೋದಕ್ಕೆ ಸಹ ಬೆದರಿಸಿದ್ದಾರೆ. ಅಂತ ಇವರು ನಾವಲ್ಗಲ್ಲಿರ್ತಕ್ಕಂಥ ಗೌರ್ಮೆಂಟ್ PU ಕಾಲೇಜು ಪ್ರಿನ್ಸಿಪಾಲ್ ಇದ್ದಾರೆ. ಸೊ ಇವರಿಗೆ 11ನೇ ತಾರೀಕಿಗೆ ಒಂದು ಫೋನ್ ಬರುತ್ತೆ. ಅವ್ರಿಗೆ ಫೋನ್ ಬಂದ ತಕ್ಷಣ ಇವರು ಅಟೆಂಡ್ ಮಾಡ್ತಾರೆ. ಅವರು ಹೇಳ್ತಾರೆ, ನಾವು ಟ್ರೈ ಆಫೀಸಿಂದ ಫೋನ್ ಮಾಡ್ತಾ ಇದ್ದೀವಿ ಅಂದರೆ ಟೆಲಿಫೋನ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದಿಂದ ಫೋನ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮಲ್ಲಿ ಇರ್ತಕ್ಕಂಥ ಏನು ಆಧಾರ್ ಲಿಂಕ್ಡು ಮೊಬೈಲ್ ಇದೆ, ಸೊ ಆ ಮೊಬೈಲು ಮತ್ತು ನಿಮ್ಮದು ಆಧಾರ್ ಉಪಯೋಗ ಮಾಡಿಕೊಂಡು ಮುಂಬೈ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಆಗಿದೆ ಮತ್ತು ಅದರಲ್ಲಿ ಸುಮಾರು ಹೆವಿ ಟ್ರಾನ್ಸಾಕ್ಷನ್ ಆಗಿದೆ. ಸೊ ಅದ್ರ ಬಗ್ಗೆ ನಿಮಗೆ ವಿಚಾರಣೆ ಮಾಡಬೇಕು ಅಂತ ಒಂದು ಫೋನ್ ಮಾಡ್ತಾರೆ. ಸೊ ನೀವು ಅವರಿಗೆ ಕೇಳ್ತಾರೆ, ಇವರಿಗೆ ಭಯ ಬರುತ್ತಾ, ಅವ್ರಿಗೆ ಗೊತ್ತಾಗುತ್ತೆ ಇವ್ರು ಭಯ ಬಂದಿತ್ತು. ನೀವು ಫಿಸಿಕಲ್ ಆಗಿ ನೀವು ಎನ್ಕ್ವೈರಿಗೆ ಅಟೆಂಡ್ ಆಗ್ತೀರೋ ಅಥವಾ ಇಲ್ಲೇ ವಿಡಿಯೋ ಕಾಲಲ್ಲೇ ನೀವು ಅಟೆಂಡ್ ಆಗ್ತೀರೋ ಅಂತ ಕೇಳ್ತಾರೆ. ಸೊ ಇವರು ಇಲ್ಲ, ನಾನು ವಿಡಿಯೋ ಕಾಲಲ್ಲೇ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಅವರು ವಿಡಿಯೋ ಕಾಲು ಓಪನ್ ಆನ್ ಮಾಡಿದ್ಮೇಲೆ ಅಲ್ಲಿರ್ತಕ್ಕಂಥ ಟ್ರೈ ಆಫೀಸ್ದು ಏನಿರಬೇಕು ಅದನ್ನೆಲ್ಲ ಕೂಡ ಇವರಿಗೆ ತೋರಿಸ್ತಾರೆ. ಅವ್ರು ಇವರಿಗೆ ಎದುರಿಸ್ತಾರೆ, ಇದರಲ್ಲಿ FIR ಆಗುತ್ತಾ, ಕೇಸ್ ಆಗುತ್ತಾ, ಸುಮಾರು ನಿಮಗೆ ಎಷ್ಟು ವರ್ಷ ಜೈಲ್ ಆಗುತ್ತಾ. ಸೊ ಈಗ ನಂತರ ಕೊಪ್ಪಳದಲ್ಲಿ ಅನುಸ್ಥಾವರ ಸ್ಥಾಪನೆಯಾಗುತ್ತಾ? ಅರಸಿನಕೆರೆ ಗ್ರಾಮದಲ್ಲಿ ಭೂಮಿ ತಪಾಸಣೆಗೆ ಆದೇಶವನ್ನು ಮಾಡಲಾಗಿದೆ. ಸರ್ವೆ ಮಾಡೋದಕ್ಕೆ ತಹಶೀಲ್ದಾರ್ಗೆ DC ಸೂಚನೆ ಕೊಟ್ಟಿದ್ದಾರೆ ಕೊಪ್ಪಳ DC. ಕೇಂದ್ರದ ಪ್ರಸ್ತಾವನೆ ಹಿನ್ನೆಲೆಯಲ್ಲಿ ಸರ್ವೆಗೆ DC ಆದೇಶವನ್ನು ಮಾಡಿದ್ದಾರೆ. ಅನುಸ್ಥಾವರಕ್ಕೆ ಅರಸನಕೆರೆ ಬಳಿ ಭೂಮಿ ಕೊರತೆ ಇದೆ. ಈ ಅನುಸ್ಥಾವರಕ್ಕೆ 1200 ಎಕರೆ ಭೂಮಿ ಬೇಕು. ಅರಸನಕೆರೆ ಬಳಿ 615 ಎಕರೆ ಭೂಮಿ ಮಾತ್ರ ಸಿಗ್ತಾ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಸುತ್ತಮುತ್ತ ಲಭ್ಯ ಇರುವಂತಹ ಭೂಮಿ ಸಂಗ್ರಹಕ್ಕೆ ಸೂಚನೆ ಕೊಡಲಾಗಿದೆ. ಆ ನಿಟ್ಟಿನಲ್ಲಿ ಸರ್ವೆ ಆಗ್ತಾ ಇದೆ. ಆದ್ರೆ ಈ ಅನುಸ್ಥಾವರ ನಿರ್ಮಾಣಕ್ಕೆ ಸ್ಥಳೀಯರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಅನುಸ್ಥಾವರ ನಿರ್ಮಾಣಕ್ಕೆ ಹಲವೆಡೆ ಭೂಮಿ ಗುರುತನ್ನ ಮಾಡಲಾಗಿದೆ. ಸರ್ವೆ ಕಾರ್ಯ ಆರಂಭ ಆಗಿದೆ. ಅರಸನಕೆರೆ ಬಳಿ ಅನುಸ್ಥಾವರಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು. ಕೇಂದ್ರ ಸರ್ಕಾರದ ಪ್ರಸ್ತಾವನೆ ಹಿನ್ನೆಲೆಯಲ್ಲಿ ಕೊಪ್ಪಳ DC ಈ ಸಂಬಂಧಪಟ್ಟಂಗೆ ಸೂಚನೆ ಕೊಟ್ಟಿದ್ದಾರೆ ಸರ್ವೆ ಅಧಿಕಾರಿಗಳಿಗೆ. ಆ ಹಿನ್ನೆಲೆಯಲ್ಲಿ ಸರ್ವೆ ನಡೀತಾ ಇದೆ. ಆದ್ರೆ ಇಲ್ಲಿನ ಸುತ್ತಮುತ್ತ ಸ್ಥಳೀಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಪ್ರಸ್ತಾಪ ಮಾಡಿರುವಂತಹ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದಾಗಿದೆ. ಕರಡಿ, ಚಿರತೆ, ಜಿಂಕೆ ಇನ್ನೂ ಹಲವು ವನ್ಯಜೀವಿಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅನುಸ್ಥಾವರ ನಿರ್ಮಾಣ ಆದ್ರೆ ಈ ವನ್ಯಜೀವಿ ಸಂಕುಲಕ್ಕೆ ಹಾನಿಯಾಗುತ್ತೆ, ಪ್ರಾಣಹಾನಿ ಆಗುತ್ತೆ. ಸುತ್ತಮುತ್ತಲಿನ ಗ್ರಾಮದ ಜನರಿಗೂ ಕೂಡ ಇದು ತೊಂದರೆ ಆಗುತ್ತೆ ಅನ್ನೋದು ವಿರೋಧ ಮಾಡ್ತಾ ಇರುವಂತವರ ವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.